ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಉಲ್ಟಾ ಹೊಡಿತಾ ಅನ್ನುವಂತಹ ಪ್ರಶ್ನೆಗೆ ಎದ್ದಿರುವಂತದ್ದು ಎಚ್.ಡಿ. ದೇವೇಗೌಡರು ಯು ಟರ್ನ್ ಮಾಡಿದ್ ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಸದ್ಯ ಕೇಳಿ ಬರ್ತಾ ಇದೆ. ಅವತ್ತು ನೈಸ್ ರೋಡ್ ಯೋಜನೆಗೆ ಅನುಮೋದನೆ ನೀಡಿದಂತಹ ದೇವೇಗೌಡರು ಇವತ್ತು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಈ ಕಲ್ಪನೆಗೆ ಯಾಕೆ ತಡೆ ಮಾಡಿದ್ದಾರೆ? ಸದ್ಯ ಈ ಪ್ರಶ್ನೆ ಜೋರಾಗಿ ಕೇಳಿ ಬರ್ತಾ ಇದೆ. ನೋಡಿ, ಬಿಡದಿ ಟೌನ್ಶಿಪ್ ವಿಚಾರ ಈಗ ಎಚ್.ಡಿ. ದೇವೇಗೌಡರು ಯಾಕೆ ಯು ಟರ್ನ್ ಹೊಡೆದ್ರು ಅನ್ನುವಂತಹ ಪ್ರಶ್ನೆ ಸದ್ಯ ಎಲ್ಲ ಕಡೆ ಕೇಳಿ ಬರ್ತಾ ಇರುವಂತದ್ದು. ಇವರಿಗೆ ಈ ಹಿಂದೆ ನೈಸ್ ರೋಡ್ ಯೋಜನೆಗೆ ಅನುಮೋದನೆಯನ್ನ ಕೊಟ್ಟಿದ್ರು, ಅದು ಕೂಡ ಸಾವಿರಾರು ಎಕರೆಯಲ್ಲಿ. ಓವರ್ ಆಲ್ ಆಗಿ 6,999 ಎಕರೆಯಲ್ಲಿ ಮೂಡಿ ಬಂದಂತಹ ನೈಸ್ ರೋಡ್ಗೆ ಅನುಮೋದನೆಯನ್ನ ಕೊಟ್ಟರು. ಕೇವಲ ಈ ಬಿಡದಿ ಟೌನ್ಶಿಪ್ ಇರುವಂತದ್ದು 519 ಎಕರೆ. ಇದಕ್ಕೆ ಯಾಕೆ ಅನುಮೋದನೆ ಕೊಡ್ತಿಲ್ಲ ಅನ್ನುವಂಥದ್ದು ಸದ್ಯ ಬಹಳ ಚರ್ಚೆಗೆ ಈಡ್ ಮಾಡಿರುವಂತಹ ವಿಚಾರ. ನಂತರದಲ್ಲಿ ಭೂಸ್ವಾಧೀನ ಹೆಚ್ಚುವರಿ ಭೂಮಿ ಕುರಿತು ವಿವಾದವನ್ನ ಈಗ ಸೃಷ್ಟಿ ಮಾಡಿದ್ದಾರೆ. ಈ ಜೆಡಿಎಸ್ ಮತ್ತು ದೇವೇಗೌಡರಿಂದ ಯಾಕೆ ಈ ಬಿಡದಿ ಟೌನ್ಶಿಪ್ಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ? ಅವತ್ತು ರಸ್ತೆಗೆ ಒಪ್ಪಿಗೆ ಕೊಟ್ಟರು, ಇವತ್ತು ಟೌನ್ಶಿಪ್ಗೆ ಯಾಕೆ ವಿರೋಧ ಮಾಡ್ತಿದ್ದಾರೆ ಅನ್ನುವಂಥದ್ದು ಸದ್ಯ ಎದ್ದಿರುವಂತಹ ಪ್ರಶ್ನೆ. ನೋಡಿ, ಸಾವಿರಾರು ಎಕರೆಯಲ್ಲಿ ನೀವು ನೈಸ್ ರೋಡ್ ಅನ್ನ ಮಾಡ್ತೀರಾ. ಯಾಕೆ ಆ ಒಂದು ನೈಸ್ ರೋಡ್ ಮಾಡುವಾಗ ಅದು ರೈತರ ಭೂಮಿ ಆಗಿರ್ಲಿಲ್ವಾ? ರೈತರಲ್ಲಿ ಉಳುಮೆ ಮಾಡ್ತಿರ್ಲಿಲ್ವಾ? ಅದರಿಂದ ರೈತರು ಬದುಕ್ತಾ ಇರ್ಲಿಲ್ವಾ? ಈಗ ಬಿಡದಿ ಟೌನ್ಶಿಪ್ ಅಂತ ಬಂದಾಗ ರೈತರು ಅದರಿಂದಾನೇ ಬದುಕ್ತಾ ಇರೋದು, ರೈತರ ಜೀವನ ನಡೀತಾ ಇರೋದೇ ಆ ಭೂಮಿಯಿಂದ ಅಂತೆಲ್ಲ ಹೇಳ್ತಿರಲ್ಲ. ಹಾಗಿದ್ರೆ ಅಲ್ಲಿ ಸಾವಿರಾರು ಎಕರೆಯಲ್ಲಿ ಮಾಡುವಾಗ ಚೆನ್ನಾಗಿತ್ತು, ಈ 100 ಎಕರೆಯಲ್ಲಿ ಮಾಡುವಾಗ ಬೇಡ ಅಂತ ಹೇಳ್ತೀರಾ ಅನ್ನುವಂಥದ್ದು ಸದ್ಯ ಯೋಚನೆ ಮಾಡ್ಬೇಕಾಗಿರುವಂತ ಪ್ರಶ್ನೆ. ಯಾಕೆ ದೇವೇಗೌಡರು ಇಲ್ಲಿ ಉಲ್ಟಾ ಹೊಡಿತಿದ್ದಾರೆ? ಏನ್ ಲಾಭ ಇರ್ಬೋದು ಇದರಲ್ಲಿ? ಅಥವಾ ಇದನ್ನ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ತಿರುಚಿ ಮಾತಾಡುತ್ತೆ? ದೇವೇಗೌಡರು ಯು ಟರ್ನ್ ಹೊಡೆಯೋದಕ್ಕೆ ಏನ್ ರೀಸನ್ ಇರ್ಬೋದು? ಎಲ್ಲ ಆಯಾಮದಲ್ಲೂ ಕೂಡ ಸದ್ಯ ಈಗ ಬಿಡದಿ ಟೌನ್ಶಿಪ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ಆಲ್ರೆಡಿ ಇದು ಕಳೆದ ತಿಂಗಳಿಂದ ಕೂಡ ಈ ಬಿಡದಿ ಟೌನ್ಶಿಪ್ ವಿಚಾರ ನಡೀತಾನೆ ಇದೆ. ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲೂ ಕೂಡ ಬಿಡದಿ ಟೌನ್ಶಿಪ್ ಮಾಡಬೇಕು ಅಂದಾಗ ವಿರೋಧವಿತ್ತು, ಆದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ಇರಲಿಲ್ಲ. ಯಾವಾಗ ಡಿ.ಕೆ. ಮುಖ್ಯಮಂತ್ರಿ ಆದ್ರೂ ಆ ನಂತರದಲ್ಲಿ ದೇವೇಗೌಡರು ಬಾ ಬಿಡದಿಗೆ ಬಂದ್ ಕಾಲಿಡಿ ನೋಡ್ಕೊಳ್ಳೋಣ ಅನ್ನುವಂತ ಲೆವೆಲ್ಗೆ ಮಾತುಗಳನ್ನ ಕೂಡ ಆಡಿದ್ರು. ಹಾಗಾಗಿ ಸದ್ಯ ಈ ಬಿಡದಿ ಟೌನ್ಶಿಪ್ ವಿಚಾರ ಎಲ್ಲೋ ಒಂದ್ ಕಡೆ ಉಲ್ಟಾ ಹೊಡಿತಾ ಇದೆ ಜೆಡಿಎಸ್ ಪಕ್ಷದಿಂದ. ಯಾಕೆ ಹಂಗಿದ್ರೆ ಎಚ್.ಡಿ. ದೇವೇಗೌಡರು ಯು ಟರ್ನ್ ಮಾಡಿದ್ರು ಅನ್ನುವಂಥದ್ದು ಸದ್ಯ ಪ್ರಶ್ನೆ. ಯಾಕಂತಂದ್ರೆ ಬೆಂಗಳೂರಿಗೆ ನೈಸ್ ರೋಡ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಾಗ 1995ರಲ್ಲಿ ಆವಾಗ ಸಾವಿರಾರು ಎಕರೆಯಲ್ಲಿ ನೈಸ್ ರೋಡ್ ಮಾಡುವಾಗ ಟ್ರಾಫಿಕ್ ನ ಕಡಿಮೆ ಮಾಡಬಹುದು, ಜನಜಂಗುಳಿಯನ್ನ ಕಡಿಮೆ ಮಾಡಬಹುದು, ಬಹಳ ಈಸಿಯಾಗಿ ಬೆಂಗಳೂರಲ್ಲಿ ಜನ ಓಡಾಡಬಹುದು, ಟ್ರಾಫಿಕ್ ಕಿರಿಕಿರಿ ಇರಲ್ಲ. ಸೊ ಬೆಂಗಳೂರಿಗೆ ಬಹಳ ಇನ್ನಷ್ಟು ಅಭಿವೃದ್ಧಿಯನ್ನ ನಾವು ನೋಡ್ಬೋದು, ಬೇರೆ ಊರಿಗೆ ಆದಷ್ಟು ಬೇಗ ಕನೆಕ್ಟ್ ಆಗ್ಬೋದು. ಎಲ್ಲ ಆಯಾಮದಲ್ಲಿ ಯೋಚನೆ ಮಾಡಿರೋರು ಯಾಕೆ ಈಗ ಬಿಡದಿ ಯೋಜನೆ ಕುರಿತಂತೆ ಹಿನ್ನೆಲೆಯಾಗಿ ಒಂಥರ ಬೇಡ ಬೇಕು ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಿದ್ದಾರೆ? ಇದರ ಜೊತೆಗೆ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಈ ಕಲ್ಪನೆ ಮಾಡ್ಕೊಂಡಿದ್ದು ಕೂಡ ಗೌಡ್ರೆ. ಹಾಗಾಗಿ ಆಗಬೇಕಿದ್ದಂತಹ ರಸ್ತೆ, ಆಗಬೇಕಿದ್ದಂತಹ ಯೋಜನೆ, ಆಗಬೇಕಿದ್ದಂತಹ ನೈಸ್ ರೋಡ್. ನೋಡಿ, ನೈಸ್ ರೋಡ್ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್. ಸೊ ಇದನ್ನ ಮಾಡುವಾಗ ದೇವೇಗೌಡರು ಕೊಟ್ಟಂತ ಅನುಮೋದನೆ ಈಗ ಯಾಕೆ ಬೇಡ? ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಕಲ್ಪನೆಯನ್ನ ಮಾಡ್ಕೊಂಡಿದ್ದಂತ ಗೌಡ್ರು ಬಿಡದಿ ಟೌನ್ಶಿಪ್ಗೆ ಯಾಕೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ? ಆಮೇಲೆ ಭೂಸ್ವಾಧೀನ ಹೆಚ್ಚುವರಿ ಭೂಮಿ ಕುರಿತು ವಿವಾದವನ್ನು ಕೂಡ ಕೇಳ್ಬಂತು ಈ ಕುರಿತಂತೆ. ಹಾಗಾಗಿ ಜೆಡಿಎಸ್ ಮತ್ತು ದೇವೇಗೌಡರಿಂದ ಈ ಯೋಜನೆಗೆ ಈಗ ಸದ್ಯ ವಿರೋಧ ಕೇಳ್ಬರ್ತಾ ಇರೋದು. ಅವತ್ತು ರಸ್ತೆಗೆ ಒಪ್ಪಿಗೆ ಕೊಟ್ರಿ, ಇವತ್ತು ಟೌನ್ಶಿಪ್ಗೆ ವಿರೋಧ ಮಾಡ್ತಾ ಇದ್ದೀರಿ ಅನ್ನುವಂತಹ ವಾದ ಸದ್ಯ ಕಾಂಗ್ರೆಸ್ ಪಾಳೆಯದಿಂದ ಕೇಳ್ಬರ್ತಾ ಇದೆ. ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ನೋಡಿ, ಜೆಡಿಎಸ್ ರಾಜಕೀಯ ಯು ಟರ್ನ್ ಹೊಡಿತಿದೆ ಅಂತ ಈಗ ಪ್ರತಿಪಕ್ಷ ಆರೋಪ ಮಾಡ್ತಾ ಇರೋದು. ಈಗ ಯಾಕೆ ಯು ಟರ್ನ್ ಹೊಡಿತಿದ್ದಾರೆ ದೇವೇಗೌಡರು ಅಂತ ಹೇಳ್ಬಿಟ್ಟು ಪ್ರತಿಪಕ್ಷ ಆರೋಪ ಮಾಡ್ತಾ ಇದೆ ಬಿಡದಿ ಟೌನ್ಶಿಪ್ ವಿಚಾರ. ಹಾಗಿದ್ರೆ ಜನಪರ ಕಾಳಜಿಯೋ ಅಥವಾ ರಾಜಕೀಯವೋ? ಇಲ್ಲೇನಾದ್ರೂ ಮತ್ತೆ ರಾಜಕೀಯ ಮಾಡ್ತಿದ್ದಾರಾ ದೇವೇಗೌಡರು ಅನ್ನುವಂತಹ ಪ್ರಶ್ನೆ. ನೋಡಿ, ಬಿಡದಿ ಟೌನ್ಶಿಪ್ ಇದು ಕೂಡ ರೈತರಿಗೆ ಒಳ್ಳೆ ಆಗುವಂತಹ ಒಂದು ಯೋಜನೆ. ಟೌನ್ಶಿಪ್ ಇಂದ ಅಭಿವೃದ್ಧಿ ಆಗುತ್ತೆ, ಎಐ ಇಂದ ಬಿಡದಿ ಟೌನ್ಶಿಪ್ ಇಂದ ಬಹಳಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಮಾಡುವಂತ ಕನ್ಸಲ್ ಅದು ಕೂಡ ಒಂದು. ಆದ್ರೆ ಈ ಕಾನ್ಸೆಪ್ಟು ಜನಪರ ಕಾಳಜಿಯೋ ಅಥವಾ ರಾಜಕೀಯವೋ ಅನ್ನುವಂಥದ್ದನ್ನ ಈಗ ಪ್ರತಿಪಕ್ಷ ಪ್ರಶ್ನೆ ಮಾಡ್ತಾ ಇರೋದು. ಅವತ್ತು ನೈಸ್ ರೋಡ್ ಯೋಜನೆಗೆ ದೇವೇಗೌಡರು ಒಪ್ಪಿಗೆ ಕೊಟ್ಟರು, ಇವತ್ತು ಬಿಡದಿ ಟೌನ್ಶಿಪ್ಗೆ ಯಾಕೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ? ಸಾವಿರಾರು ಎಕರೆಯಲ್ಲಿ ಮಾಡಿದಂತ ನೈಸ್ ರೋಡ್ ಓಕೆ, ಈಗ 519 ಎಕರೆಯಲ್ಲಿ ಮಾಡುವಂತಹ ಬಿಡದಿ ಟೌನ್ಶಿಪ್ ಬೇಡ್ವಾ? ಯಾಕೆ ವಿರೋಧ? ಇದು ರಾಜಕೀಯದಿಂದಾನೋ ಅಥವಾ ಯಾವ ಒಂದು ಹಿನ್ನೆಲೆಯಿಂದ ದೇವೇಗೌಡರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅಂತ ಈಗ ಕಾಂಗ್ರೆಸ್ ಪಕ್ಷ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ರಸ್ತೆಗೆ ಬೆಂಬಲ ಕೊಟ್ಟರು, ಟೌನ್ಶಿಪ್ಗೆ ಯಾಕೆ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ ಅನ್ನೋದನ್ನ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದ್ ಕಡೆ
ಹಾಗಿದ್ರೆ ಇದು ರಾಜಕೀಯ ಯೂಟರ್ನ್ ಅಂತ ಕೂಡ ಇಲ್ಲಿ ಪ್ರತಿಪಕ್ಷ ದೇವೇಗೌಡರ ಮೇಲೆ ಆರೋಪ ಮಾಡ್ತಾ ಇದೆ. ಇದು ಜನಪರ ಕಾಳಜಿ ಅಲ್ಲ, ಹಾಗಿದ್ರೆ ಇದು ರಾಜಕೀಯದೇನೋ ಲೆಕ್ಕಾಚಾರ ಇರಬಹುದು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈಗ ಎತ್ತಿರುವಂತದ್ದು. ನೋಡಿ, ಬೆಂಗಳೂರು ಮೈಸೂರು ನಡುವಿನ ನೈಸ್ ಯೋಜನೆ ಏನಿದೆ, ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ ನೈಸ್ ರೋಡ್, ಈ ಯೋಜನೆ ಮೊದಲು ಅನುಮೋದನೆ ಸಿಕ್ಕಾಗ ಎಚ್.ಡಿ. ದೇವೇಗೌಡರ ನೇತೃತ್ವದ ಸರ್ಕಾರ ಅವತ್ತು ಬಹಳ ದೊಡ್ಡ ಪಾತ್ರವನ್ನ ವಹಿಸಿತ್ತು. ಅವತ್ತು ಸಾವಿರಾರು ಎಕರೆ, ಓವರ್ ಆಲ್ ಅಲ್ಲಿ ಇದ್ದಿದ್ದು 6,999 ಎಕರೆಯಲ್ಲಿ ನೈಸ್ ರೋಡ್ ಯೋಜನೆ ಆಗಿದ್ದಂಥದ್ದು. ಹಾಗಾದ್ರೆ ಅವತ್ತು ದೇವೇಗೌಡರ ಪಾತ್ರ ಚೆನ್ನಾಗಿತ್ತು. ಆದ್ರೆ ಆ ನಂತರದ ಯೋಜನೆ ವಿರುದ್ಧ ಈಗ ದೇವೇಗೌಡರು ಮತ್ತೆ ಜೆಡಿಎಸ್ ಧ್ವನಿ ಎತ್ತಾ ಇದೆ. ಒಂದ್ ಕಡೆ ಇಡೀ ದೇವೇಗೌಡರಾಗಿರ್ಬೋದು, ಹಾಗೆ ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಎಲ್ಲಾ ಜೆಡಿಎಸ್ ಪಕ್ಷದಲ್ಲಿ ಇರೋರೆಲ್ಲರೂ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ವಿರೋಧ ಯಾಕೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಜೋರಾಗಿರುವಂತಹ ಪ್ರಶ್ನೆ. ಮತ್ತೊಂದ್ ಕಡೆಗೆ ಜೆಡಿಎಸ್ ಹೇಳೋದೇ ಬೇರೆ. ಅವ್ರ ಪ್ರಕಾರ ಇದು ಮೂಲ ಉದ್ದೇಶ ರಸ್ತೆ ನಿರ್ಮಾಣ ಆಗಿದೆ, ಆದ್ರೆ ನಂತರ ಟೌನ್ಶಿಪ್ ಇಲ್ಲಿ ಹೆಚ್ಚುವರಿ ಭೂಸ್ವಾಧೀನ ಮತ್ತು ಭೂ ಬಳಕೆ ಬದಲಾವಣೆಗಳ ಬಗ್ಗೆ ಪ್ರಶ್ನೆಗಳು ಈಗ ಮೂಡಿರೋದು. ರೈತರ ಭೂಮಿ ಮತ್ತು ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ಆಗಬಹುದು ಅನ್ನುವಂತ ಕಾರಣದಿಂದ ಈಗ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಜೆಡಿಎಸ್ ಸಮರ್ಥನೆ ಮಾಡ್ಕೊಂಡಿದೆ. ಆದ್ರೆ ಪ್ರತಿಪಕ್ಷಗಳ ವಾದನೆ ಬೇರೆ. ಏನ್ ಹೇಳ್ತಾ ಇದೆ ಕಾಂಗ್ರೆಸ್? ನೋಡಿ, ಪ್ರತಿಪಕ್ಷಗಳು ಬೇರೆನೇ ಪ್ರಶ್ನೆ ಕೇಳೋದಕ್ಕೆ ಈಗ ಶುರು ಮಾಡಿರೋದು, ಈ ಯೋಜನೆಗೆ ಆರಂಭದಲ್ಲಿ ಬೆಂಬಲ ಕೊಟ್ರಿ, ಆ ನಂತರ ಇದನ್ನ ಯಾಕೆ ವಿರೋಧಿಸ್ತಾ ಇದ್ದೀರಾ? ಯಾಕಂದ್ರೆ ಇದು ರಾಜಕೀಯ ಯೂಟರ್ನ್ ಅಲ್ವಾ ಅಂತ ದೇವೇಗೌಡರಿಗೆ ಪ್ರಶ್ನೆ ಮಾಡ್ತಾ ಇರೋದು. ಅಧಿಕಾರದಲ್ಲಿದ್ದಾಗ ಒಂದ್ ನಿಲುವು ನಿಮ್ದು, ವಿರೋಧ ಪಕ್ಷದಲ್ಲಿದ್ದಾಗ ಮತ್ತೊಂದು ನಿಲುವನ್ನ ತೋರ್ತೀರಾ ಅಂತ ಜೆಡಿಎಸ್ ಯಾಕೆ ಈ ತರದ ಯೂಟರ್ನ್ ತೆಗೆದುಕೊಳ್ತಿದ್ದೀರಾ ಅಂತ ಈಗ ಪ್ರತಿಪಕ್ಷ ಕಾಂಗ್ರೆಸ್ ಈಗ ಪ್ರಶ್ನೆಯನ್ನ ಮಾಡಿರುವಂತದ್ದು.